ಯಾರಿಗೆ ಕಡ್ಲಿ ಪಲ್ಯ ಇಷ್ಟ ಇರಲ್ಲ ಹೇಳ್ರಿ. ಈ ಸೀಸನ್ನಾಗ ಎಲ್ಲರಿಗೆ ಇದು ಫೇವ್ರೇಟ್ ಆಗಿರ್ತದೆ. ಇದನ್ನು ಸಿಂಪಲಾಗಿ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬರ್ರಿ. ಹಸಿಮೆಣ್ಸಿನ್ಕಾಯಿನ ಕೊಯ್ದು ಮಿಕ್ಸಿ ಮಾಡಿ ಇಟ್ಕೋಬೇಕು. ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು ರೀ. ಹಸಿ ಕಡ್ಲಿ ಪಲ್ಯನ ಕೊಯ್ದು ನೀರಾಗ ಸ್ವಚ್ಛ ಮಾಡಿ ಇಟ್ಕೋಬೇಕು. ಒಂದು ಬಾಣಲಿದಾಗ ಎಣ್ಣೆ ಹಾಕಿಡಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜಗ್ಗಿ ಜಜ್ಜಿದ ಬೆಳ್ಳುಳ್ಳಿಗಳು ಹಾಕ್ಬೇಕು ರೀ. ಇದಕ್ಕೆ ಸಾಸಿವೆ ಹಾಕಿದೆ ಜೀರಿಗೆ ಹಾಕಿದೆ ಅಂತೆಲ್ಲ ಮಾಡಬಾರ್ದು. ಇದು ಬೆಳ್ಳುಳ್ಳಿ ನಿಂತೆ ಫುಲ್ಲು ಫ್ಲೇವರ್ ಬರ್ತದೆ. ಅದು ಚಂದ ಫ್ರೈ ಆದಮೇಲೆ ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಇರ್ತದಲ್ರಿ, ಅದು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಚಂದ ಫ್ರೈ ಮಾಡಬೇಕು. ಅದು ಹೆಂಗಂದ್ರೆ ಹಸಿ ವಾಸನೆ ಹೋಗೋತನ ಫ್ರೈ ಮಾಡಬೇಕು. ಈ ಕಡ್ಲಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತದ್ರಿ, ಅವಾಗೆ ಸ್ವಲ್ಪ ಟೇಸ್ಟ್ ಮಸ್ತ್ ಆಗ್ತದೆ. ಇದಕ್ಕೀಗ ಅರಿಶಿಣ ಮತ್ತು ಉಪ್ಪು ಹಾಕಬೇಕು. ಅದಾದಮೇಲೆ ಸೋಸಿದ ಕಡ್ಲಿ ಪಲ್ಯ ಇರ್ತಲ್ಲ ಅದನ್ನು ಹಾಕಿ ಚಲೋ ಫ್ರೈ ಮಾಡಬೇಕು. ಇದಾದಮೇಲೆ ಬಿಸಿ ಬಿಸಿ ರೊಟ್ಟಿಗೆ ಹಚ್ಕೊಂಡು ಕಾತ್ರ ಉಣ್ಬೇಕ್ರಿ. ಅಷ್ಟೇ.